ಹಾಯ್ ನಮಸ್ತೆ, ನಾನು ಶ್ರುತಿ ಗೌಡ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ವೀಕ್ಡೇಸಲ್ಲಿ ನನಗೆ ಸ್ವಲ್ಪ ಮಾಡೋಕ್ಕಾಗಲ್ಲ, ಮಾರ್ನಿಂಗ್ ಸ್ವಲ್ಪ ಬೇಗ ಹೋಗಬೇಕು ಕೆಲಸಕ್ಕೆ. ಅದಕ್ಕೆ ವೀಕೆಂಡಲ್ಲಾದರೆ ನಾನು ಈ ಥರ ಟ್ರೈ ಮಾಡ್ತಾಯಿರ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿತ್ತಂತ ನನಗೆ ಹೇಳಿ. ನಾನು ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿಕೊಂಡೆ. ಅದಾದಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವನ್ನ ಸಣ್ಣದಾಗಿಯೇ ಹೆಚ್ಕೊಂಡೆ. ಮತ್ತು ಕ್ಯಾರೆಟ್ನ ತುರ್ಕೊಂಡೆ. ಅದಾದಮೇಲೆ ಎಲ್ಲನೂ ಒಂದು ಬೌಲಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡೆ. ಅದಾದಮೇಲೆ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅದನ್ನು ನೋಡಿಕೊಂಡು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಬಿಸಿನೀರಲ್ಲಿ ಕಲಿಸ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಸಾಫ್ಟಾಗೂ ಬರುತ್ತೆ. ರೊಟ್ಟಿ ತಟ್ಟುವಾಗ ಅದು ಮುರಿದೋಗಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಹಿಟ್ಟನ್ನ. ಅದಾದಮೇಲೆ ಒಂದು ಕವರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಕ್ವಾಂಟಿಟಿ ಹಿಟ್ಟನ್ನ ತೊಗೊಂಡು ನೀಟಾಗಿ ತಟ್ಕೊತಾ ಇದ್ದೀನಿ. ಅದು ರೌಂಡ್ ಶೇಪ್ ಬಂದಿದೆ. ನೀವು ನೋಡ್ಬೋದು, ನಾನು ಎತ್ತಿ ಅದನ್ನು ತವೆ ಮೇಲೆ ಹಾಕಿದ್ರೂ ಯಾವುದೇ ರೀತಿ ಕಟ್ಟಾಗಿಲ್ಲ, ಮುರಿದೋಗಿಲ್ಲ, ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎರಡು ಸೈಡಲ್ಲೂ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ಇನ್ನೊಂದು ರೊಟ್ಟಿನೂ ತೊಟ್ಟಿದ್ದೀನಿ. ನಾನು ಇದನ್ನು ಕಾಯಿ ಚಟ್ನಿ ಮತ್ತು ತುಪ್ಪದ ಜೊತೆ ಟೇಸ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.